ನಮಸ್ತೆ ಎಲ್ರಿಗೂ. ನನ್ನ ಹೆಸರು ಚಂದ್ರಿಕಾ. ಫಸ್ಟ್ ಟೈಮ್ ನಾನು ಈ ವಿಡಿಯೋ ಮಾಡ್ತಾಯಿದ್ದೀನಿ. ಈ ವಿಡಿಯೋ ಮಾಡ್ತಾಯಿರೋ ಉದ್ದೇಶ, ನಾನು ಕಂಪ್ಲೀಟಾಗಿ ಸಕ್ಸಸ್ಫುಲ್ಲಾಗಿ ರೇಖಿ ಗ್ರ್ಯಾಂಡ್ ಮಾಸ್ಟರ್ ಕಂಪ್ಲೀಟ್ ಮಾಡ್ಕೊಂಡಿದ್ದೀನಿ. ರೇಖಿ ಓಂಕಾರ್ ವಿತ್ ಹಲೀಮ್ ಏಂಜಲ್ಸ್ ಆ್ಯಂಡ್ ದೇವಾಸ್ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ. ಇದನ್ನು ಏನು ಕೇಳ್ಕೊತಾ ಇದ್ದೀನಿ ಅಂತ ಅಂದರೆ, ಇದನ್ನೆಲ್ಲ ಕಲ್ತಿದ್ದಕ್ಕೆ ನನಗೆ ತುಂಬ ಖುಷಿ ಆಗ್ತಾಯಿದೆ. ಇದಕ್ಕೆಲ್ಲ ಕಾರಣಕರ್ತರಾಗಿರುವಂತಹ ನನ್ನ ಗುರುಗಳಾದಂತಹ ಸುಮಂತ ಮೇಡಮ್ ಅವರಿಗೆ ಎಷ್ಟು ಧನ್ಯವಾದಗಳು ಹೇಳಿದ್ರೂ ಸಾಕಾಗಲ್ಲ. ಅವರಿಗೆ, ಅವರ ಪಾದಾರವಿಂದಗಳಿಗೆ ನನ್ನ ಕೋಟಿ 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 ಸಾಷ್ಟಾಂಗ ನಮಸ್ಕಾರಗಳು. ಅವ್ರ ಬಗ್ಗೆ ಎಷ್ಟು ಹೇಳ್ಕೊಂಡ್ರೂ ಸಾಕಾಗಲ್ಲ. ಏಕೆಂತ ಅಂದರೆ, ನಾನು ಸ್ಟಾರ್ಟಿಂಗು ರೇಖಿ ಕಲಿಬೇಕು ಅನ್ನೋದಕ್ಕಿಂತ ಮುಂಚೆ ಬೇರೆ ಕಡೆ ಎಲ್ಲ ವಿಚಾರಿಸಿದ್ದೆ. ಫಸ್ಟ್ ಲೆವೆಲ್ ರೇಖಿಗೇ 5,000 8,000 ಈ ಥರ ಎಲ್ಲ ಹೇಳಿದರು. ಮತ್ತು ಜಸ್ಟ್ 2 ಡೇಸ್ ಅಷ್ಟೇ, ಪ್ರಾಕ್ಟಿಕಲ್ ಕ್ಲಾಸ್ ಎಲ್ಲ ಇರೋಲ್ಲ, ಥಿಯರಿ ಕ್ಲಾಸ್ ಇರೋಲ್ಲ, ನೋಟ್ಸ್ ಇರೋಲ್ಲ, ಏನಿರಲ್ಲ, ಧ್ಯಾನ ಇರೋಲ್ಲ, ಪ್ರಾಕ್ಟೀಸ್ ಇರೋಲ್ಲ. ಜಸ್ಟು ಒಂದು ವರ್ಕ್ಶಾಪ್ ಥರ ಮಾಡಿಕೊಡ್ತೀವಿ ಅಂತ ಹೇಳಿದರು. 2 ಡೇಸ್ ಅಷ್ಟೇ. ಮತ್ತು ಫಸ್ಟ್ ಲೆವೆಲ್ಗೆ 5,000 8,000 ಈ ಥರ ಎಲ್ಲ ಹೇಳಿದರು. ಹಾಗೆ ಸರ್ಚ್ ಮಾಡ್ದೆ, ನನಗೆ ನಮ್ಮ ಗುರುಗಳಾದಂಥ ಸುಮಂತ ಮೇಡಮ್ ಅವ್ರದ್ದು ಒಂದು ಲಿಂಕ್ ಸಿಕ್ತು. ಅವರು ಫಸ್ಟ್ ಲೆವೆಲ್ ಕ್ಲಾಸು ಫ್ರೀಯಾಗಿ ಹೇಳ್ಕೊಡ್ತಾಯಿದ್ದೀನಿ ಅಂತ ಹೇಳಿದ್ರು. ಈಗ ಫಸ್ಟ್ ಲೆವೆಲ್ ಅವರು ರೇಖಿ ಫ್ರೀಯಾಗೆ ಹೇಳ್ಕೊಡ್ತಾರೆ, ಹಾಗೆ ಹೇಳ್ಕೊಡ್ತಾನೂ ಇದ್ದಾರೆ. ಫಸ್ಟ್ ಲೆವೆಲ್ ರೇಖಿ ಆ್ಯಂಡ್ ಅದ್ರ ಜೊತೆ ಓಂಕಾರ್ ವಿತ್ ಹಲೀಮ್ ಕೂಡ ಅವರು ಫ್ರೀಯಾಗಿ ದೀಕ್ಷೆ ಮಾಡ್ತಾಯಿದ್ದಾರೆ. ಅದ್ರ ಜೊತೆ ಪ್ರತಿದಿನ 11 to 12 ಪ್ರತಿದಿನ ಮೆಡಿಟೇಷನ್ ಮಾಡಿಸ್ಕೊಡ್ತಾರೆ. ಪ್ರತಿದಿನ 11 to 12 ಯಾವುದೇ ರೀತಿಯ ಅವ್ರಿಗೊಂದು ಎಕ್ಸ್ಪೆಕ್ಟೇಷನ್ ಇಲ್ಲದೆ, ಯಾವುದೇ ರೀತಿಯ ಅವರು ಅಪೇಕ್ಷೆ ಇಲ್ದಲೇ ಅವರು ಮೆಡಿಟೇಷನ್ ಮಾಡ್ತಾಯಿದ್ದಾರೆ. ನಾನು ಏನಕ್ಕೆ ಇಷ್ಟೆಲ್ಲ ಹೇಳ್ತಾಯಿದ್ದೀನಿ ಅಂತ ಅಂದರೆ, ಬೇರೆಯವರಿಗೆಲ್ಲ ಕಂಪೇರ್ ಮಾಡಿಕೊಂಡ್ರೆ, ಎಲ್ಲರೂ ಯಾವುದಾದ್ರೂ ಒಂದು ವಿದ್ಯೆ ಕಲಿತ್ರೆ ಅದರಿಂದ ಹೇಗೆ ದುಡ್ಡು ಮಾಡಬೇಕು ಅಂತಲೇ ನೋಡ್ತಾ ಇರ್ತಾರೆ. ಅದ್ರ ಬಗ್ಗೆ ನಾನು ಅವ್ರದ್ದು ತಪ್ಪು ಅಂತ ನಾನು ಹೇಳಲ್ಲ. ಏಕೆಂದರೆ ಅದು ಅವರವರ ವೈಯಕ್ತಿಕವಾಗಿರುತ್ತೆ. ಹಣ ಸಂಪಾದನೆ ಮಾಡೋದಾಗಿರ್ಬೋದು, ಅವರು ವಿದ್ಯೆ ಕಲಿಸ್ಕೊಡೋ ರೀತಿ ಆಗಿರ್ಬೋದು, ಅದು ಅವರವರ ವೈಯಕ್ತಿಕ. ನಾನು ಯಾವುದೇ ಗುರುಗಳ ಬಗ್ಗೆ ದೂರ್ತಾ ಇಲ್ಲ, ಯಾರ ಬಗ್ಗೆಯೂ ನಾನು ತಪ್ಪು ಅಂತ ಹೇಳ್ತಾ ಇಲ್ಲ. ಬಟ್ ನನ್ನ ಗುರುಗಳಾದಂಥ ಸುಮಂತ ಮೇಡಮ್ ಅವ್ರು ಹೇಗೆ ಅಂತಂದರೆ, ಯಾವುದೇ ರೀತಿ ಎಕ್ಸ್ಪೆಕ್ಟೇಷನ್ ಇರಲ್ಲ. ಎಕ್ಸ್ಪೆಕ್ಟೇಷನ್ ಇಲ್ದಲೇ ಅವರು ಯಾವುದೇ ಅಪೇಕ್ಷೆ ಪಡೆದಲೇ ತುಂಬಾ ಚೆನ್ನಾಗಿ ಎಲ್ರಿಗೂ ಹೇಳ್ಕೊಡ್ತಾ ಇದ್ದಾರೆ. ತುಂಬ ಚೆನ್ನಾಗಿ ಕಲಿಸ್ಕೊಡ್ತಾ ಇದ್ದಾರೆ. ಒಂದು ಕ್ಲಾಸಲ್ಲಿ ಚಿಕ್ಕ ಮಕ್ಕಳಿಗೆ ಹೇಗೆ ಪಾಠ ಹೇಳ್ಕೊಡ್ತಾರೆ ಟೀಚರ್ಸು, ಆ ರೀತಿ ಕಂಪ್ಲೀಟಾಗಿ ಕಲ್ತ್ಕೊಳ್ಳೋವರೆಗೂ ಬಿಡಲ್ಲ. A to Z ಅರ್ಥ ಆಯ್ತಾ ಅಂತ ಕೇಳಿ ಹೇಳ್ಕೊಡ್ತಾರೆ. ಅಷ್ಟೇ ಚೆನ್ನಾಗಿ ಒಂದು PDF ನೋಟ್ಸ್ ಕೊಡ್ತಾರೆ. ಅಷ್ಟೇ ಚೆನ್ನಾಗಿ ಕಲಿಸ್ಕೊಡ್ತಾರೆ. ಪ್ರಾಕ್ಟಿಕಲಾಗಿ ಪ್ರಾಕ್ಟೀಸ್ ಮಾಡಿಸ್ತಾರೆ. ತುಂಬ ಚೆನ್ನಾಗಿ ಹೇಳ್ಕೊಡ್ತಾರೆ. ಇಂಥ ಗುರುಗಳನ್ನ ಪಡೆಯೋದೇ ಒಂದು ನಮಗೆ ಯೂನಿವರ್ಸ್ ಕೊಟ್ಟಿರೋದು ಅಂತ ನಾನು ಹೇಳ್ತೀನಿ. ಇಂಥ ಒಂದು ಗುರುಗಳು ವಿದ್ಯೆಯನ್ನು ಧಾರೆ ಎರಿತಾ ಇದ್ದಾರೆ. ಎಲ್ಲ ಧ್ಯಾನಿಗಳು ಈ ಧ್ಯಾನಕ್ಕೆ ಬರಲಿ ಅಂತ ನಾನು ಕೇಳ್ಕೊಳ್ತೀನಿ. ಯಾಕೆಂತ ಅಂದರೆ, ಇಂತಹ ಗುರುಗಳನ್ನ ಪಡೆದಿರೋರು ನಾವು ತುಂಬ ಲಕ್ಕಿ ಅಂತಲೇ ಹೇಳ್ಬೋದು. ಯಾಕೆಂತ ಅಂದರೆ, ಈ ಥರ ಒಂದು ಸೇವೆ ಯಾರೂ ಮಾಡಲ್ಲ ಅಂತ ಅನಿಸುತ್ತೆ ನನಗೆ. ಇವ್ರು ಮಾಡ್ತಾಯಿದ್ದಾರೆ. ಇವ್ರ ಸೇವೆ ಇದೇ ರೀತಿ ಮುಂದುವರಿಲಿ. ನಿಮ್ಮ ಜೊತೆ ನಾವು ಕೈ ಜೋಡಿಸ್ತೀವಿ ಸುಮಂತ ಮೇಡಮ್. ಇನ್ನೂ ಹೆಚ್ಚು ಧ್ಯಾನಿಗಳು ಧ್ಯಾನಕ್ಕೆ ಬರಲಿ ಅಂತ ನಾನು ಕೇಳ್ಕೊತೀನಿ. ಇಂಥ ಗುರುಗಳನ್ನ ಪಡೆದಿರೋರು ನಾವೇ ಧನ್ಯರು. ತುಂಬ ಖುಷಿ ಆಗ್ತಿದೆ, ನಾನು ರೇಖಿ ಗ್ರ್ಯಾಂಡ್ ಮಾಸ್ಟರ್ ಆಗಿದ್ದೀನಿ ಅಂತ ಹೇಳ್ಬಿಟ್ಟು. ರೇಖಿ ಕರ್ಣ ರೇಖಿ ಏಂಜಲ್ಸ್ ಆ್ಯಂಡ್ ದೇವಾಸ್ ಆ್ಯಂಡ್ ಓಂಕಾರ್ ವಿತ್ ಹಲೀಮ್ ತುಂಬ ಖುಷಿ ಆಗ್ತಾಯಿದೆ. ಇಂಥ ಗುರುಗಳನ್ನ ಪಡೆದಿರೋದಕ್ಕೆ ನಾವು ಪುಣ್ಯವಂತರು ಅಂತ ಹೇಳ್ಬೋದು. ಥ್ಯಾಂಕ್ ಯು ಸೋ ಮಚ್. ನಮಗೆ ಅಷ್ಟು ಪೇಷನ್ಸಿಂದ ಅಷ್ಟು ಚೆನ್ನಾಗಿ ಅರ್ಥ ಆಗೋ ಥರ ಎಲ್ಲ ಹೇಳಿಕೊಟ್ಟು ನಮಗೆ ಕಲಿಸ್ಕೊಟ್ಟಿರೋ ನಿಮಗೆ ತುಂಬ ಥ್ಯಾಂಕ್ ಯು ಮ್ಯಾಮ್. ಥ್ಯಾಂಕ್ ಯು ಸೋ ಮಚ್. ಲವ್ ಯು. ಥ್ಯಾಂಕ್ ಯು ಸೋ ಮಚ್ ಸುಮಂತ ಮೇಡಮ್.